ಬ್ರೇಕ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತು ಕೂಡ ಬ್ರೇಕ್ ಸಿಗ್ಬೋದು. ಅಂದ್ರೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಫುಲ್ ಪ್ಯಾಕೇಜ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಒಂದು ರಂಗಭೂಮಿ ನಟಿ ಅವ್ರ ಲೈಫ್ ಅಲ್ಲಿ ಬಂದಾಗ ಅವ್ರ ಲೈಫ್ ಹೆಂಗೆ ಬದಲಾಗತ್ತೆ ಅನ್ನೋಷ್ಟು ಬಿಟ್ಕೊಡ್ಬೋದು. ಮೇಡಮ್, ನಿಮ್ಗೆ ರಂಗಭೂಮಿ ಕಲಾವಿದರಿಗೆ ರಂಗಭೂಮಿ ಪಾತ್ರನೇ ಸಿಗೋದು ತುಂಬಾ ರೇರು. ಈಗಿನ ಒಂದು ಸಂದರ್ಭದಲ್ಲಿ ಈ ಪಾತ್ರ ಸಿಕ್ಕಿದ್ದು ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಆಗ್ತಿದೆ? ಅದೇ ನೀವ್ ಹೇಳಿದಾಗ ತುಂಬಾ ರೇರ್ ಸರ್. ಅಂದ್ರೆ ಈ ತರ ಒಂದು ಫಸ್ಟ್ ಆಫ್ ಆಲ್ ಫೀಮೇಲ್ಗೆ ಒಳ್ಳೆ ಕ್ಯಾರೆಕ್ಟರ್ ಇರುವಂತದ್ದಾಗಿರ್ಬೋದು, ಒಳ್ಳೆ ಕ್ಯಾರೆಕ್ಟರ್ ಆರ್ಕ್ ಇರುವಂತದ್ದಾಗಿರ್ಬೋದು, ಎಸ್ಪೆಷಲಿ ರಂಗಭೂಮಿನೇ ಅಂದ್ರೆ ಪ್ರೊಫೆಷನ್ ಇರುವಂತ ಕ್ಯಾರೆಕ್ಟರ್ ಆಗಿರುವಂತದ್ದು ತುಂಬಾ ಖುಷಿ ಆಯ್ತು. ಅದು ಒನ್ ಆಫ್ ದಿ ಮೇನ್ ರೀಸನ್ಸ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ. ಯಾಕಂದ್ರೆ ನನಗೂ ರಂಗಭೂಮಿಯಿಂದ ಬಂದಿರೋದ್ರಿಂದ ಆಲ್ರೆಡಿ ಒಂದು ರಿಲೇಟಬಲ್ ಫ್ಯಾಕ್ಟರ್ ಇತ್ತು. ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ನೆನಪು ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡೋದ್ರಲ್ಲಿ ಖಂಡಿತ ಒಂದೇನೋ ಖುಷಿ ಇತ್ತು ಅಂತಾನೆ. ಈಗ ನೀವು ರಂಗಭೂಮಿಯಿಂದ ಬಂದಂತವ್ರು, ಚಂದನ್ ಅವರು ಯಾವ್ದೇ ಟ್ರೈನಿಂಗ್ ತಗೊಂಡೇ ಇಲ್ಲ ಅಂತ ಹೇಳಿದ್ರು. ಅವ್ರಿಗೂ ನಿಮ್ಗೂ ಯಾವ ತರ ಒಂದು ಕನೆಕ್ಟಿವಿಟಿ ಆಯ್ತು? ಅದೇ ಆಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಅನ್ಸಿಲ್ಲ. ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಆ ರೋಲ್ಗೆ ಇದು ಮಾಡ್ಕೊಂಡಿದ್ದಾರೆ. ಇವೊಂದು ಡೆಬ್ಯೂ ಆಗಿದ್ರು ಪ್ರಿಪರೇಷನ್ ಅಂತೂ ಕಾಣಿಸ್ತಾ ಇತ್ತು. ಯಾವತ್ತೂ ಕೂಡ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಸೀನ್ಸ್ ಅಲ್ಲಿ ಆಗಿರ್ಬೋದು ಹಾಗೆ ಅನಿಸ್ತಾನೆ ಇರಲಿಲ್ಲ ಇದು ಡೆಬ್ಯೂ ಮೂವಿ ಅನ್ನೋ ರೀತಿ ಅನ್ಸಿಲ್ಲ. ಅಲ್ಲೇ ಫೈಟ್ ಸೀಕ್ವೆನ್ಸಸ್ ಬಗ್ಗೆ ಆಲ್ರೆಡಿ ತುಂಬಾ ಮಾತಾಡಿದ್ರು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ. ಆಲ್ರೆಡಿ ಇಲ್ಲಿ ಫೈಟ್ ಸೀಕ್ವೆನ್ಸ್ ನಡೀತಾ ಇದ್ದ ಕೂಡ ನೆಕ್ಸ್ಟ್ ಡೇ ಬಂದು ನಂಗೆ ಯಾರೋ ಕೋ ಆಕ್ಟರ್ಸ್ ಆಗಿರ್ಬೋದು, ಕ್ರೂ ಅಲ್ಲಿ ಆಗಿರ್ಬೋದು, ನಿನ್ನೆ ಫೈಟ್ ಸೀಕ್ವೆನ್ಸ್ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಅಂತ ಕೂಡ ಹೇಳಿದ್ರು ಆಲ್ರೆಡಿ. ಸೊ ನಂಗೆ ಅವಾಗ್ಲೇ ತುಂಬಾ ಖುಷಿ ಇತ್ತು. ಓಕೆ, ನೈಸ್, ಅವರ ಒಂದು ಡೆಬ್ಯೂ ಜರ್ನಿಲಿ ನಾನು ಕೂಡ ಒಂದು ಭಾಗಿಯಾಗಿದ್ದೀನಿ ಅನ್ನೋದು. ಮೇಡಮ್, ಈಗ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ದು ಅಂತ ನೀವು ಹೇಳ್ತಾರೆ. ಆಲ್ಮೋಸ್ಟ್ ಮಾರ್ಕೆಟ್ ನ ತುಂಬಾ ವೆರೈಟಿ ತೋರ್ಸಕ್ ಟ್ರೈ ಮಾಡಿದ್ದಾರೆ. ನಿಮ್ಮ ಲವ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಮತ್ತೊಂದು ಫೈಟ್ ಇರ್ಬೋದು, ಇನ್ನೇನ್ ಹೇಳಕ್ ಹೊರಟಿದ್ದೀರಾ ಅಂತ ಅಂದ್ರೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಫುಲ್ ಪ್ಯಾಕೇಜ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಆಕ್ಷನ್ ಸೀಕ್ವೆನ್ಸಸ್ ಇದೆ, ಒಂದು ಒಳ್ಳೆ ಕಾಮಿಡಿ ಆರ್ಕ್ಸ್ ಇದೆ, ಅವ್ರ ಫ್ರೆಂಡ್ಸ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ಬಗ್ಗೆ ಒಂದು ಆರ್ಕ್ ಇದೆ, ಪ್ಲಸ್ ಲವ್ ಸ್ಟೋರಿ ನೀವು ಆಲ್ರೆಡಿ ಸಾಂಗ್ ಮುಖಾಂತರ ನೋಡಿರ್ತೀರಾ. ಅದಲ್ದೇನೆ ಒಳ್ಳೆ ಒಂದು ಸ್ಟೋರಿ ಕೂಡ ಇದೆ. ಎಲ್ಲೋ ಒಂದು ಕಡೆ ಆ ಸ್ಟೋರಿ ಮುಖಾಂತರವಾಗಿ ಒಂದು ಒಳ್ಳೆ ಮೆಸೇಜ್ ಕೂಡ ಬರುತ್ತೆ ಒಂದು ಸೊಸೈಟಿಗೆ. ಒಂದು ನಾವು ಲೈಫ್ ಅಲ್ಲಿ ಯಾವ ರೀತಿಯಾಗಿ ಲೈಫ್ ನ ಲೀಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಆ ಮೆಸೇಜ್ ಕೂಡ ಸ್ಟೋರಿ ಮುಖಾಂತರವಾಗಿ ಸಾಯಿ ಪ್ರದೀಪ್ ಸರ್ ಬರ್ದಿದ್ದಾರೆ. ಸೊ ಎಲ್ಲದೂ ಒಂದು ಪ್ಯಾಕೇಜ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಫುಲ್ ಫ್ಲೆಜೆಡ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಹೀರೋ ಲೈಫ್ ಅಲ್ಲಿ ನೀವ್ ಏನ್ ಮಾಡ್ತೀರಾ ಅಂತ ಅದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು. ಬಿಟ್ಕೊಡೋದಾದ್ರೆ ಒಂದ್ ಸ್ವಲ್ಪ ಬಿಟ್ಕೊಡೋದ್ರೆ ಅದೇ ಅವರು ಮೇನ್ಲಿ ಆ ಸಿಟಿ ಮಾರ್ಕೆಟ್ ಅಲ್ಲಿ ಅವ್ರದ್ದು ಒಡನಾಡ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಈ ಒಂದು ರಂಗಭೂಮಿ ನಟಿ ಅವ್ರ ಲೈಫ್ ಅಲ್ಲಿ ಬಂದಾಗ ಅವ್ರ ಲೈಫ್ ಹೆಂಗೆ ಬದಲಾಗತ್ತೆ ಅನ್ನೋಷ್ಟು ಬಿಟ್ಕೊಡ್ಬೋದು. ಈ ಸಿನಿಮಾದಲ್ಲಿ ಪೂರ್ತಿ ಸಿಟಿ ಮಾರ್ಕೆಟ್ ಅಲ್ಲಿ ಚಿತ್ರೀಕರಣ ಆಗದೆ ಬಹುಪಾಲು ಅಂತ ಹೇಳ್ತಿದ್ರು ಟ್ರೈಲರ್ ಬಿಡುಗಡೆ ಟೈಮಲ್ಲಿ. ಸಿಟಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಜನ ಶ್ರಮಜೀವಿಗಳಿದ್ದಾರೆ. ಅವರ ಲೈಫ್ ಸ್ಟೋರಿಗೆ ರಿಲೇಟೆಡ್ ಆಗುವಂತ ಸ್ಟೋರಿ ಏನಾದ್ರು ಇದೆಯಾ? ಖಂಡಿತವಾಗ್ಲಿದೆ ಸರ್. ಅವ್ರ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸುಮಾರು ಪಾತ್ರಗಳು ಬರ್ತಾರೆ. ಅಂದ್ರೆ ಆ ಪಾತ್ರಗಳ ಒಂದು ಸ್ಟೋರಿ ನಮ್ಮ ಸಿನಿಮಾ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಒಂಥರ ನಿಜ ಜೀವನಕ್ಕೆ ಆಧಾರಿತವಾಗಿ ಡೈರೆಕ್ಟರ್ ಅದ್ರಲ್ಲಿ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಅವ್ರ ಲೈಫ್ ಬಗ್ಗೆ ಕೂಡ ಕತೆ ಅದ್ರ ಮೇಲೆ ಕೂಡ ಹೋಗುತ್ತೆ. ಬಾವತಿ ರಾಯನ್ ಅನ್ಸುತ್ತೆ ಸ್ಟೇಟ್ ಅವಾರ್ಡ್ ಅಂತ ಹೇಳಿ, ಸ್ಟೇಟ್ ಅವಾರ್ಡ್ ಬ್ರಾಹ್ಮಿ ಸಿನಿಮಾಗೆ ಅದಿನ್ನೂ ರಿಲೀಸ್ ಆಗಿಲ್ಲ ಅಂತ ಹೇಳಿ. ರಿಲೀಸ್ ಆಗದೇ ಇರೋ ಸಿನಿಮಾಗೆ ಆ ಪ್ರಶಸ್ತಿ ಅಂತಂದ್ರೆ ಅಂದ್ರೆ ಚಿತ್ರರಂಗಕ್ಕೆ ಬಂದು ಎಷ್ಟೋ ವರ್ಷಗಳ ಕಾಲ ಅವ್ರ ಸೈಕಲ್ ಹೊಡಿತಾನೆ ಇರ್ತಾರೆ. ಸೊ ಎಷ್ಟೇ ಅವ್ರ ಎಫರ್ಟ್ ಹಾಕಿದ್ರು ಕೂಡ ಸಿಗಲ್ಲ. ಸೊ ನಿಮಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ, ಎಷ್ಟು ಖುಷಿ ಕೊಟ್ಟಿದೆ, ಮತ್ತೆ ಇನ್ನಷ್ಟು ಪಾತ್ರಗಳನ್ನ ಮಾಡೋದಕ್ಕೆ ಎಷ್ಟು ಉತ್ಸಾಹದಿಂದ ಇದೆಯಾ ಅಂತ ತುಂಬಾ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವೆಲ್ಲೋ ಆಕ್ಟರ್ಸ್ ಆಗಿ ಮಾಡ್ತಾ ಇರ್ತೀವಿ, ಯಾವಾಗ ಬ್ರೇಕ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತು ಕೂಡ ಬ್ರೇಕ್ ಸಿಗ್ಬೋದು, ನಾವು ಇವತ್ತು ಆಕ್ಟ್ ಮಾಡ್ತಾ ಇದ್ರೆ, ಅಥವಾ 10 ವರ್ಷ ಆದ್ಮೇಲೆ ಸಿಗ್ಬೋದು. ಎಷ್ಟೋ ನಾವು ಕೇಳ್ಪಟ್ಟಿರ್ತೀವಿ ಆತರ. ಸೊ ಹೀಗೆ ನಡೀತಾ ಹೋಗ್ಬೇಕಾದ್ರೆ ನಾವು ಸರಿಯಾದ ಫೀಲ್ಡ್ ಅಲ್ಲಿ ಇದೀವಾ ಇಲ್ವಾ, ಅಯ್ಯೋ ನಾನು ಆಕ್ಟಿಂಗ್ ಮಾಡ್ಬೇಕಾ, ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ಯಾವಾಗ ನಾಳೆ ನಿಮ್ಗೆ ಆಕ್ಟಿಂಗ್ ಇಂದ ಆಫರ್ಸ್ ಬರ್ಬೋದು, ಯಾವ್ದಾದ್ರು ಸಿನಿಮಾದು ಬರ್ದೇನು ಇರ್ಬೋದು. ಈ ತರ ಇರೋ ಸಂದರ್ಭದಲ್ಲಿ ಎಲ್ಲೋ ಒಂದು ಅವಾರ್ಡ್ ಬಂದಾಗ ಏನೋ ಖುಷಿ. ಓಕೆ, ನಾನು ರೈಟ್ ಡೈರೆಕ್ಷನ್ ಅಂತ ಹೋಗ್ತಾ ಇದ್ದೀನಿ, ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಮನ್ನಣೆಗಳು ಸಿಗುತ್ತೆ, ಅಲ್ಲದೆ ಜನರು ಕೂಡ ಇಷ್ಟಪಡ್ತಾರೆ. ಓಕೆ, ಐ ಶುಡ್ ಕಂಟಿನ್ಯೂ ಇನ್ ದಿಸ್ ಡೈರೆಕ್ಷನ್ ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು. ಅದಕ್ಕೆ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಎಂಟೈರ್ ಜೂರಿಗೆ ಐ ವಿಲ್ ಬಿ ಫಾರ್ ಎವರ್ ಥ್ಯಾಂಕ್ಫುಲ್. ಹಾಗೆ ಸಿನಿಮಾ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆಕ್ಚುಲಿ ಅದೊಂದು ಮ್ಯೂಸಿಕಲ್ ಡ್ರಾಮಾ, ಒಂಥರ ಇಂಡಿಯನ್ ಅಂಡ್ ವೆಸ್ಟರ್ನ್ ಕಂಟೆಂಪ್ರರಿ ಮ್ಯೂಸಿಕ್ ನ ತುಂಬಾ ಬಿಂದು ಮಾಲಿನಿ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಆದಷ್ಟು ಬೇಗ ರಿಲೀಸ್ ಆದ್ರೆ ಜನ ಕೂಡ ಒಂದು ವಿಭಿನ್ನವಾಗಿರೋ ಕತೆ, ಇಬ್ರು ಫೀಮೇಲ್ ಸೆಂಟ್ರಿಕ್ ಪಾತ್ರಗಳು ಅದರಲ್ಲಿ. ಸುಮನ್ ನಗರ್ಕರ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಅವರೇ ಮೇನ್ ಲೀಡು. ಅದು ಬಿಟ್ಟು ರಮೇಶ್ ಭಟ್ ಸರ್ ಇದಾರೆ ಒಂದು ಮುಖ್ಯ ಭೂಮಿಕೆಯಲ್ಲಿ, ಡಿಫ್ರೆಂಟ್ ರೋಲ್ ಅಲ್ಲಿ ಬರ್ತಾರೆ ಅವರು. ಯಾರು ಡೈರೆಕ್ಷನ್? ಪ್ರದೀಪ್ ವರ್ಮಾ ಅವರು. ಈಗ ರೀಸೆಂಟ್ ಆಗಿ ಅವರದ್ದು ಬರ್ಫಿ ಅನ್ನೋ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದೆ, ಸೇಮ್ ಡೈರೆಕ್ಟರ್ ಆಕ್ಚುಲಿ. ಸೊ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಆದಷ್ಟು ಬೇಗ ರಿಲೀಸ್ ಆದ್ರೆ ಜನ ಕೂಡ ಅದರ ಒಂದು ನೋಡೋಕ್ ಒಂದು ಖುಷಿ ಇರುತ್ತೆ ಅನ್ನೋ ನನ್ನ ಭಾವನೆ.
ಪ್ರೊಫೆಷನ್ ಅಂದ್ರೆ ಕರಿಯರ್ ನ ಈ ಚಿತ್ರರಂಗದಲ್ಲಿ ಕಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಫಿಟ್ನೆಸ್ ಟ್ರೈನಿಂಗ್, ಅದು ಯೋಗ ಟೀಚರ್ ಅಂಡ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಮತ್ತೆ ಜಿಮ್ ಟ್ರೈನರ್ ಅಂತ ಏನೋ ಕೇಳ್ಪಟ್ಟೆ, ಅದು ನಿಜ ನನಗೆ ಗೊತ್ತಿಲ್ಲ. ನಿಮ್ಮ ಪ್ರೊಫೆಷನ್ಸ್ ಗಳ ಬಗ್ಗೆ ನೀವೇ ಹೇಳ್ಕೊಂಡು. ಖಂಡಿತವಾಗ್ಲೂ ಹೇಳಿದ್ರೆ